ಸಮಾಜ ಸೇವೆ ಜನರ ಸೇವೆ ಎಂಬ ಹೂವಳ್ಳಿ ಗ್ರಾಮದ ಗೌರವಾನ್ವಿತರು ಶ್ರೀಮತಿ ಮತ್ತು ಶ್ರೀ ನಾನಪ್ಪನವರ ಕುಟುಂಬದವರಿಂದ ಶ್ರೀ ಶ್ರೀನಿವಾಸ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮ. ಶ್ರೀಮತಿ ವೆಂಕಟಲಕ್ಷ್ಮಮ್ಮ ಮತ್ತು ಶ್ರೀ ಹೂವಳ್ಳಿ ಕೃಷ್ಣಪ್ಪ ಮತ್ತು ಶ್ರೀಮತಿ ಚೈತ್ರ ಎಸ್ ಹೂವಳ್ಳಿ, ಅಂಬರೀಶ್ ಕೆ ಹಾಗೂ ಅವರ ಕುಟುಂಬದವರು ಮುನೇಗೌಡ, ಪ್ರಶಾಂತ್, ಪ್ರಸನ್ನ, ಅರುಣ್, ನಾಗದೇನಹಳ್ಳಿ, ಪವನ್, ಸೀನಾ, ಮುನಿಯಪ್ಪ, ಡ್ರಾಮಾ ಭುವನ್, ಕೃಷ್ಣ, ನವಿತಾ, ನರೇಂದ್ರ, ರಜನಿ, ಮಲ್ಲಿಕಾರ್ಜುನ್, ನೈನಾ, ಚಿರಂಜೀವಿ, ಸುನೀಲ್, ಚಲ್ಪತಿ ಹಾಗೂ ಪಂಚಪಾಂಡವರ ಸೇವಾ ಟ್ರಸ್ಟ್ ರಾಮಾಚಾರಿ ಸಂಸ್ಥಾಪಕರು ನಾಗೇಶ್ ಅಧ್ಯಕ್ಷ, ಖಜಾನ್ಸಿ ಹೂವಳ್ಳಿ, ಅಂಬರೀಶ್ ಕೆ ಎಲ್ಲರ ಸಹಕಾರ ಕಾರ್ಯಕ್ರಮ ವಿಜೃಂಭಣೆಯಿಂದ ನೆರವೇರಿಸಿದ್ರು. ತಿರುಮಲ ತಿರುಪತಿ ದೇವಸ್ಥಾನ ಟಿಟಿಡಿ ಹಾಗೂ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವ ಹಾಗೂ ಕಣವಾಪುರ ಬಸವಣ್ಣ ಮತ್ತು ಶ್ರೀಕೃಷ್ಣ ಪಾಂಡವ ವಿಜಯಂ ಎಂಬ ಪೌರಾಣಿಕ ನಾಟಕ ಏರ್ಪಡಿಸಲಾಗಿತ್ತು. ಕಲ್ಯಾಣೋತ್ಸವ ಪೂಜಾ ಕಾರ್ಯಕ್ರಮ ವಿಶೇಷತೆ ಶ್ರೀ ವೆಂಕಟೇಶ್ವರ ಸುಪ್ರಭಾತ, ಹೋಮಾಲೆ ಸೇವೆ, ಶ್ರೀನಿವಾಸ ಅನುಗ್ರಹ ಹೋಮ, ಸ್ವಾಮಿಯವರಿಗೆ ನೈವೇದ್ಯ, ಪಂಚಾಮೃತ ಅಭಿಷೇಕ, ಸ್ವಾಮಿ ಅವರಿಗೆ ಶಾಂತಿ ಕಲ್ಯಾಣ ಮಹೋತ್ಸವ ನೈವೇದ್ಯ, ಆಶೀರ್ವಚನ, ಸಮಸ್ತ ಜನತೆಗೆ ಎಲ್ಲ ಭಕ್ತರಿಗೂ ಜನಸಾಮಾನ್ಯರಿಗೂ ದೇವರ ಆಶೀರ್ವಾದ, ಕಂಕಣ ಧಾರಣೆ, ಎಲ್ಲ ಭಕ್ತರಿಗೂ ಸನ್ಮಾನ ಮತ್ತು ತಿರುಪತಿ ಲಡ್ಡು ಪ್ರಸಾದ, ಊಟದ ವ್ಯವಸ್ಥೆ ಎಂದು ನುಡಿದ ಈ ದಿನ ದೇವರ ಕಲ್ಯಾಣೋತ್ಸವ ಸಂಭ್ರಮ, ವಿಜೃಂಭಣೆ, ಆಚರಣೆ, ವಿಶೇಷತೆ, ಜನರು ಸದಾ ಮನಸ್ಸಿನಲ್ಲಿ ನಿಲ್ಲುವ ಹಾಗೆ ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮ ಹೂವಳ್ಳಿ ಗ್ರಾಮ ಅದ್ದೂರಿ ಸಂಭ್ರಮ ಆಚರಣೆ. ಎಲ್ಲರ ಸಹಕಾರವೇ ಈ ದಿನ ಕಾರ್ಯಕ್ರಮ ಯಶಸ್ಸು ಎಂಬುದಾಗಿ ವ್ಯಕ್ತಪಡಿಸಿದ್ರು. ಹೂವಳ್ಳಿ ಗ್ರಾಮದಲ್ಲಿ ಕಲ್ಯಾಣೋತ್ಸವ ಪೂಜಾ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೂ ಹೂವಳ್ಳಿ ಕೃಷ್ಣಪ್ಪ ಮತ್ತು ಅಂಬರೀಶ್ ಕೆ ಕುಟುಂಬದವರು ಹೃತ್ಪೂರ್ವಕವಾಗಿ ಮತ್ತೊಮ್ಮೆ ಶುಭ ಕೋರಿದರು. ಅದಿವೋ ಅದಿವೋ ಅಲ್ಲದಿವೋ ಶ್ರೀಹರಿವಾಸಮೋ, అదివో అల్లదివో శ్రీహరివాసము, పదివేలు శేషుల పడగలమయము. అదివో అల్లదివో శ్రీహరివాసము, పదివేలు శేషుల పడగలమయము. అదివో అల్లదివో శ్రీహరివాసము. అది వెంకటాచలమఖిలో నదము, అదివో బ్రహ్మాదుల కపురూపము, అదివో నిత్య నివాసమఖిల మునులకు. అదివో నిత్య నివాసమఖిల మునులకు. అదే చూడు అదే మృక్కుడు ఆనందమయము, అదే చూడు అదే మృక్కుడు ఆనందమయము. అదివో అల్లదివో శ్రీహరివాసము. కైవల్య పరము వెంకటనగమదివో, శ్రీ వెంకటపతికి సిరులైనది. భావింప సకల సంపద రూపమదివో. భావింప సకల సంపద రూపమదివో, పావనములకెల్ల పావనమయము. అదివో అల్లదివో శ్రీహరివాసము, శ్రీహరివాసము, శ్రీహరివాసము.
उकारस्य पुत्राय आङ्गीरसभारस्पत्य भारद्वाजत्रयारुषेय प्रवराम्य भारद्वाजसगोत्रोद्भवाय दिव्यपीताम्बरधराय दिव्यमाल्योपशोभिताय निजावताराय स्वर्णगरुडवाहनारूढाय अचिन्त्याद्भुत नित्ययौवनस्वभावलाभ नमान और्वैरल पञ्चारुषेय प्रवरान्वित भार्गवस गोत्रोद्भवी सर्वालङ्कारवती सर्वाङ्गना सम्मोहन संसेवित मानवविन्द श्रीमहाविष्णोः वक्षस्थल निवासिनी मूल प्रकृतिरूप ಈ ಒಂದು ಕಲ್ಯಾಣೋತ್ಸವನ ತಿರುಪತಿ ತಿರುಮಲದಿಂದ ಭಾಸ್ಕರ ಸ್ವಾಮಿಗಳು ಅಂತ ಅವರು ಬಂದು ಇದು 3ನೇ ವರ್ಷ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಈ ಒಂದು ನಮ್ಮ ಹೂವಳ್ಳಿ ಗ್ರಾಮದಲ್ಲಿ ನಮ್ಮ ಗ್ರಾಮಸ್ಥರೆಲ್ಲ ನೆರವಿನಿಂದ ಮತ್ತು ಪತ್ರಕರ್ತರ ನೆರವಿನಿಂದ ಮತ್ತು ಎಲ್ಲ ಫ್ರೆಂಡ್ಸು ಇವರು ಎಲ್ಲ ಸೇರಿ ಈ ಒಂದು ನಾವು ಕಲ್ಯಾಣೋತ್ಸವ ನಡೆಸ್ಕೊಂಡು ಬಂದಿದ್ದೀವಿ. ತುಂಬ ಚೆನ್ನಾಗಾಗಿದೆ. ಇಲ್ಲಿ ವಿಶೇಷವಾಗಿ ಮಾದಾರ ಚೆನ್ನೈ ಸ್ವಾಮೀಜಿ ಮತ್ತು ಷಡಕ್ಷರ ಸ್ವಾಮೀಜಿಯವರು ಬಂದು ಆಶೀರ್ವಾದ ಪಡೆದು ಕೈವಾರ ಕ್ಷೇತ್ರದಿಂದ ಬಾಲಕೃಷ್ಣ ಭಾಗವತರ ಸ್ವಾಮೀಜಿಗಳು ಬಂದಿದ್ದಾರೆ. ಎಲ್ಲ ಮುಖಂಡರು ಎಲ್ಲ ಆಶೀರ್ವಾದ ಪಡೆದು ಒಳ್ಳೆಯದಾಗಲಿ ಅಂತ ನಾವು ಶುಭ ಹಾರೈಸ್ತಾ ಇದ್ದೀವಿ. ನಮೋ ವೆಂಕಟೇಶಾಯ ನಮಃ. ವಿಶೇಷವಾಗಿ ಹೂವಳ್ಳಿ ಗ್ರಾಮದಲ್ಲಿ ಶ್ರೀದೇವಿ ಭೂದೇವಿ ಕಲ್ಯಾಣೋತ್ಸವವನ್ನು ನಮ್ಮ ನಾನಪ್ಪನವರ ಕುಟುಂಬರ ಸಮ್ಮುಖದಲ್ಲಿ ತೃಪ್ತಿಯಿಂದ ದೇವರನ್ನು ತಂದು ಇದು 3ನೇ ವರ್ಷ ಕಲ್ಯಾಣೋತ್ಸವ ಆಚರಣೆ ಮಾಡ್ತಾ ಇದ್ದೇವೆ. ನಮ್ಮ ಒಂದು ಕುಟುಂಬದಿಂದ ಈ ಒಂದು ಭಾಗದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಇರಲಿ, ಊರಿನವರೆಲ್ಲ ಆಯುರ್ವೇದ ಇರಲಿ ಅಂತ ಒಂದು ಮನೋಭಾವನೆ ಇಟ್ಕೊಂಡು ದೇವರು ಕಲ್ಯಾಣೋತ್ಸವ ಮಾಡ್ತಾ ಇದ್ದೀವಿ. ಇದೇ ಥರ ಅಯ್ಯಪ್ಪನ ಅನುಗ್ರಹದಿಂದ ಪ್ರತಿ ವರ್ಷವೂ ನೆರವೇರಿಸಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಳ್ಳುವಂಥ ವೆಂಕಟೇಶ್ವರನ ಪ್ರಾರ್ಥಿಸ್ತಾ ಇಲ್ಲಿ ನೆರವೇರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಪ್ರಸಾದ ವಿನಿಯೋಗ ಮಾಡಿ ಈ ಒಂದು ಕುಟುಂಬವನ್ನು ಆಶೀರ್ವಚನೆ ಮಾಡಿ ಈ ಒಂದು ಕಲ್ಯಾಣೋತ್ಸವವನ್ನು ವೀಕ್ಷಣೆ ಮಾಡಿ ನಮ್ಮ ಎಲ್ಲರಿಗೂ ಶುಭ ಹಾರೈಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಪ್ರತಿ ವರ್ಷವೂ ಇದೇ ಥರ ಆ ಪರಮಾತ್ಮನ ಅನುಗ್ರಹ ಇರಲಿ, ನಿಮ್ಮ ಎಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ಮಾತನಾಡ್ತಾರೆ. ಸ್ವಲ್ಪ ಜಾಗ ಬಿಡಿ ಅಕ್ಕ. ಅನಂತ ವೇದ ಶಾಖಾಧ್ಯಾಯಿನಃ ಅಚ್ಯುತ ಪರಬ್ರಹ್ಮಣಃ ಆದಿನಾರಾಯಣಸ್ಯ ನತ್ರಿ ಆಂಗೀರಸ ಬಾರ್ಹಸ್ಪತ್ಯ ಭಾರದ್ವಾಜತ್ರಯಾರುಷೇಯ ಪ್ರವರಾನ್ವಿತ ಭಾರದ್ವಾಜಸ ಗೋತ್ರೋದ್ಭವಸ್ಯ ಜಗತ್ಕಾರಣಭೂತಸ್ಯ ಮೂಲ ಪ್ರಕೃತಿ ಸಗೀಯಮಾನಸ್ಯ ಗುಣತ್ರಯ ಕರ್ಮಣೋ ಖ್ಯಾತಿವಶಾದುತ್ಪತ್ತಿ ಸ್ಥಿತಿ ಲಯ ಕಾರಣಭೂತಸ್ಯ सुमुहूर्तोऽस्तु सुमुहूर्तकाले सूर्यादीनां अनुकूल्यता फलसिद्धिरस्तु कल्याणाद्भुतगात्राय श्रीमद्वेङ्कटनाथाय श्रीनिवासाय मङ्गलम्
ವೆಂಕಟೇಶ ಈ ಒಂದು ಹೂವಳ್ಳಿ ಗ್ರಾಮದಲ್ಲಿ ಶ್ರೀನಿವಾಸಪುರ ತಾಲೂಕು ಕಸಬಾ ಹೋಬಳಿ ಹೂವಳ್ಳಿ ಗ್ರಾಮದಲ್ಲಿ 3ನೇ ವರ್ಷದ ಕಲ್ಯಾಣೋತ್ಸವ ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಲ್ಯಾಣೋತ್ಸವಕ್ಕೆ ಸಹಸ್ರಾರು ಭಕ್ತರು ಆಗಮಿಸಿದ್ದಾರೆ. ಎಲ್ಲರಿಗೂ ನಮ್ಮ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಆಗಲಿ ವಿದ್ಯಾರ್ಥಿಗಳಿಗಾಗಲಿ ಮತ್ತು ಎಲ್ಲ ಕೆಲಸಗಳು ಸುಲಭವಾಗಿ ಸಾಗಲಿ ಅಂತೇಳಿ ನಾವು ಒಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ನಮ್ಮ ಮನೆ ದೇವರು ಸ್ವಾಮಿ ಕಾರ್ಯಕ್ರಮ ನಡೆಸೋದ್ರಿಂದ ನಮ್ಮ ಇಷ್ಟಾರ್ಥ ಕಾರ್ಯಗಳು ಸಿದ್ಧಿ ಆಗ್ತಿದ್ದಾವೆ, ಎಲ್ಲ ಸಿದ್ಧಿ ಆಗಿದ್ದಾವೆ. ಅದಕ್ಕೋಸ್ಕರ ನಾವು ನಮ್ಮ ಮನಸ್ಸು ಇಚ್ಛೆ ನಮ್ಮ ಈ ಕಾರ್ಯಕ್ರಮನ 3 ವರ್ಷದಿಂದ ನಡೆಸ್ಕೊಂಡು ಬಂದಿದ್ದೀನಿ. ಇದು 3ನೇ ವರ್ಷ. ಇನ್ನೂ ಮುಂದೆ ಈ ಭಗವಂತ ನಮಗೆ ಒಳ್ಳೆಯ ಪ್ರಾರ್ಥನೆ ಕೊಡಲಿ, ಇನ್ನು ಮುಂದೆ ನಡೆಸೋ ಥರ ಎಲ್ಲ ವ್ಯವಸ್ಥೆ ಮಾಡಲಿ. ಈ ಒಂದು ವ್ಯವಸ್ಥೆಗೆ ಎಲ್ಲ ನಮಗೆ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಕಂಟ್ರೋಲ್ನಲ್ಲಿ ಚಂದು ಅವರು, ಮೀಡಿಯಾ ಮಿತ್ರರು, ನಮ್ಮ ಸಹೋದ್ಯೋಗಿಗಳು ಎಲ್ಲರೂ ಸೇರಿ ನಾವು ನಿರ್ವಹಿಸಿದ್ದೀವಿ. ಮುಖ್ಯವಾಗಿ ನಮ್ಮ ಕುಟುಂಬದವರು ನನಗೆ ತುಂಬ ಒಳ್ಳೆಯ ಸಪೋರ್ಟ್ ಕೊಟ್ಟು ಕಾರ್ಯಕ್ರಮ ನಡೆಸಲಿಕ್ಕೆ ಎಲ್ಲರೂ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಎಲ್ಲರಿಗೂ ನಮ್ಮ ಊರಿನ ಗ್ರಾಮಸ್ಥರಿಗೂ ಧನ್ಯವಾದ ತಿಳಿಸ್ತಾ ಇದ್ದೀವಿ. ಎಲ್ಲ ನಮ್ಮ ಸ್ನೇಹಿತರಿಗೂ ಮೀಡಿಯಾ ಮಿತ್ರರಿಗೂ ನಾವು ಧನ್ಯವಾದ ತಿಳಿಸ್ತಾ ಇದ್ದೀವಿ. ಅಂಬರೀಷರ ಒಂದು ಮಾತು, ಈ ದಿನ ಈ ಒಳ್ಳೆ ಗ್ರಾಮದಲ್ಲಿ ಈ ಒಂದು ಕಲ್ಯಾಣೋತ್ಸವದ ಕಾರ್ಯಕ್ರಮ ಪ್ರಯುಕ್ತ ನಿಮ್ಮೊಂದು ತಂದೆ ತಾಯಿ ಆಶೀರ್ವಾದ, ಈ ಸುತ್ತಮುತ್ತ ಎಲ್ಲ ಜನರ ಒಂದು ಆಶೀರ್ವಾದ, ವಿಶ್ವಾಸ, ಈ ದಿನ ಈ ಕಾರ್ಯಕ್ರಮ ಈ ಒಂದು ಸತತವಾಗಿ 3 ವರ್ಷ ನಡೆದಂತೆ ಮುಂದಿನ ವರ್ಷದಲ್ಲೂ ಇದೇ ರೀತಿ ಇಷ್ಟು ಮಳೆ ಅದರಲ್ಲಿ ಈ ಜನರು ಈ ಭಕ್ತರಿದ್ದಾರೆ ಅಂದರೆ ಒಂದು ತಂದೆ ತಾಯಿ ಮತ್ತು ನಿಮ್ಮ ಕುಟುಂಬದವರ ಆಶೀರ್ವಾದ ಅಂದರೆ ಒಂದು ತಪ್ಪಾಗ ಇದರಲ್ಲಿ ಯಾವ ರೀತಿ ಈ ಭಗವಂತ ನಮಗೆ ಒಳ್ಳೆಯ ಆಶೀರ್ವಾದ ನೀಡಿ ಇದೇ ರೀತಿ ಮುಂದಿನ ವರ್ಷದಲ್ಲೂ ನಾವು ನಡೆಸ್ತೀವಿ. ನಮ್ಮ ಜೀವ ಇರೋವರೆಗೂ ನಡೆಸ್ಬೇಕಂತ ನಾವು ಅಂದ್ಕೊಂಡಿದ್ದೀವಿ. ಅದೇ ರೀತಿ ಆ ಭಗವಂತನ ಆಶೀರ್ವಾದದಿಂದ ನಾವು ನಡೆಸ್ಕೊಂಡು ಹೋಗ್ತೀವಿ. ಇದೇ ಕಾರ್ಯನ 3 ವರ್ಷ ಅಲ್ಲ 30 ವರ್ಷ ಆದರೂ ನಾವು ನಡೆಸ್ಕೊಂಡು ಹೋಗ್ತೀವಿ. ಥ್ಯಾಂಕ್ ಯು. ತಿರುಪತಿ ತಿರುಮಲದಿಂದ ಭಾಸ್ಕರ ಸ್ವಾಮಿಗಳು ಅಂತ ಅವರು ಬಂದು ಇದು 3ನೇ ವರ್ಷ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಈ ಒಂದು ನಮ್ಮ ಹೂವಳ್ಳಿ ಗ್ರಾಮದಲ್ಲಿ ನಮ್ಮ ಗ್ರಾಮಸ್ಥರೆಲ್ಲ ನೆರವಿನಿಂದ ಮತ್ತು ಪತ್ರಕರ್ತರ ನೆರವಿನಿಂದ ಮತ್ತು ಎಲ್ಲ ಫ್ರೆಂಡ್ಸು ಇವರು ಎಲ್ಲ ಸೇರಿ ಈ ಒಂದು ನಾವು ಕಲ್ಯಾಣೋತ್ಸವ ನಡೆಸ್ಕೊಂಡು ಬಂದಿದ್ದೀವಿ. ತುಂಬ ಚೆನ್ನಾಗಾಗಿದೆ. ಇಲ್ಲಿ ವಿಶೇಷವಾಗಿ ಮಾದಾರಿ ಚೆನ್ನೈ ಸ್ವಾಮೀಜಿ ಮತ್ತು ಷಡಕ್ಷರ ಸ್ವಾಮೀಜಿಯವರು ಬಂದು ಆಶೀರ್ವಾದ ಪಡ್ಕೊಂಡು, ಕೈವಾರ ಕ್ಷೇತ್ರದಿಂದ ಬಾಲಕೃಷ್ಣ ಭಾಗವತರ ಸ್ವಾಮೀಜಿಗಳು ಬಂದಿದ್ದಾರೆ. ಎಲ್ಲ ಮುಖಂಡರು ಎಲ್ಲ ಆಶೀರ್ವಾದ ಪಡೆದು ಒಳ್ಳೆಯದಾಗಲಿ ಅಂತ ನಾವು ಶುಭ ಹಾರೈಸ್ತಾ ಇದ್ದೀವಿ. ಹೂವಳ್ಳಿ ಗ್ರಾಮದಲ್ಲಿ ಶ್ರೀದೇವಿ ಭೂದೇವಿ ಕಲ್ಯಾಣೋತ್ಸವವನ್ನು ನಮ್ಮ ನಾನಪ್ಪನವರ ಕುಟುಂಬದ ಸಮ್ಮುಖದಲ್ಲಿ ತೃಪ್ತಿಯಿಂದ ದೇವರನ್ನು ತಂದು ಇದು 3ನೇ ವರ್ಷ ಕಲ್ಯಾಣೋತ್ಸವ ಆಚರಣೆ ಮಾಡ್ತಾ ಇದ್ದೇವೆ. ನಮ್ಮ ಒಂದು ಕುಟುಂಬದಿಂದ ಈ ಒಂದು ಭಾಗದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಇರಲಿ, ಊರಿನವರೆಲ್ಲ ಆರೋಗ್ಯ ಇರಲಿ ಅಂತೇಳಿ ಒಂದು ಮನೋಭಾವನ ಇಟ್ಕೊಂಡು ದೇವರೋತ್ಸವ ಕಲ್ಯಾಣೋತ್ಸವವನ್ನು ಮಾಡಿಸ್ತಾ ಇದ್ದೀವಿ. ಇದೇ ಥರ ಅಯ್ಯಪ್ಪನ ಅನುಗ್ರಹದಿಂದ ಪ್ರತಿ ವರ್ಷವೂ ನೆರವೇರಿಸಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಳ್ಳಿ ಅಂತ ವೆಂಕಟೇಶ್ವರನ ಪ್ರಾರ್ಥಿಸ್ತಾ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಪ್ರಸಾದ ವಿನಿಯೋಗ ಮಾಡಿ ಈ ಒಂದು ಕುಟುಂಬವನ್ನು ಆಶೀರ್ವಚನೆ ಮಾಡಿ ಈ ಒಂದು ಕಲ್ಯಾಣೋತ್ಸವವನ್ನು ವೀಕ್ಷಣೆ ಮಾಡಿ ನಮ್ಮ ಎಲ್ಲರಿಗೂ ಶುಭ ಹಾರೈಸ್ತಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಪ್ರತಿ ವರ್ಷವೂ ಇದೇ ಥರ ಆ ಪರಮಾತ್ಮನ ಅನುಗ್ರಹ ಇರಲಿ, ನಿಮ್ಮ ಎಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ಮಾತು ಮುಗಿಸ್ತಾ ಇದ್ದೀನಿ. ಮಾತಾಡಿ. ಎಲ್ಲರಿಗೂ ನಮಸ್ಕಾರ. ನಾವೊಂದು ಪಂಚಪಾಂಡವ ಸೇವಾ ಟ್ರಸ್ಟ್ ವತಿಯಿಂದ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿರ್ತಕ್ಕಂಥ ನಮ್ಮ ಅಂಬರೀಷ್ ಅಣ್ಣವರು 100 ವರ್ಷ ಸುಖವಾಗಿ ಬಾಳ್ಳೆ ಅಂತ ಇಷ್ಟಪಡ್ತೀವಿ. ಯಾಕಂದರೆ ಪ್ರತಿ ವರ್ಷ ಇದು ಸತತವಾಗಿ 3ನೇ ವರ್ಷ ಈ ಒಂದು ಕಲ್ಯಾಣೋತ್ಸವ ಮಾಡ್ತಿದ್ರೆ ನಾನು ಎಲ್ಲರಿಗೂ ಹೇಳೋದಂದರೆ, ತಿರುಪತಿಯಲ್ಲಿ ಹೋಗಿ ಒಂದು ಕಲ್ಯಾಣೋತ್ಸವ ನೋಡಬೇಕಾದ್ರೆ ಮಾಡಿಸ್ಬೇಕಾದ್ರೆ 1 ತಿಂಗಳ ಮುಂಚೆ ಬುಕ್ ಮಾಡಬೇಕು, ಇಷ್ಟು ಅಮೌಂಟ್ ಅಂತ ಪೇ ಮಾಡಬೇಕು. ಅದೇ ಥರ ಇಲ್ಲಿ ಫ್ರೀಯಾಗಿ ಎಲ್ಲ ಭಕ್ತಾದಿಗಳಿಗೂ ದರ್ಶನ ಕೊಡ್ತಿದ್ದಾರೆ. ಇದೊಂದು ಮುಖ್ಯವಾದ ಕಾರ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಈ ಒಂದು ಈ ಕಾರ್ಯಕ್ರಮವನ್ನು ಸಕ್ಸಸ್ಫುಲ್ಲಾಗಿ ಏರ್ಪಾಡು ಮಾಡಿರ್ತಕ್ಕಂಥ ನಮ್ಮ ಅಂಬರೀಷ್ ಅಣ್ಣವರು ಅವ್ರ ಫ್ಯಾಮಿಲಿ 100 ವರ್ಷ ಇದೇ ರೀತಿ ಸುಖವಾಗಿ ಬಾಳ್ಳೆ ಅಂತ ಆಶಿಸ್ತಾ ನನ್ನ ಮಾತನ್ನು ಈ ದಿನ ಈ ಒಳ್ಳೆ ಒಂದು ಕಲ್ಯಾಣೋತ್ಸವ ಕಾರ್ಯಕ್ರಮ ಒಂದು ಪಂಚಪಾಂಡವರು ನಿಮ್ಮ ಒಂದು ವರ್ಷ ಬಂದಿದ್ರಲ್ಲ, ಎಲ್ಲ ದಿನಗಳಲ್ಲಿ ಈ ಭಾಗದ ವ್ಯಾಪ್ತಿ ಜಿಲ್ಲಾ ಮಟ್ಟ ತಾಲೂಕು ಮಟ್ಟದಲ್ಲಿ ಹೀಗೆ ಹಲವಾರು ಕಾರ್ಯಕ್ರಮಗಳು ಭಾಗವಹಿಸಿ ಯಾವ ರೀತಿ ಆ ಕಾರ್ಯಕ್ರಮಕ್ಕೂ ಈ ಕಾರ್ಯಕ್ರಮ ಯಾವ ರೀತಿ ಅನಿಸ್ತಾ ಇದೆ? ಇದೇ ರೀತಿ ಕಾರ್ಯಕ್ರಮಗಳು ತುಂಬ ಮಾಡ್ಕೊಂಡು ಬಂದಿದ್ದಾರೆ. ರೀಸೆಂಟಾಗಿ ನಮ್ಮ ಅಂಬರೀಷ್ ಅಣ್ಣವರು ಒಂದು ಬ್ಲಡ್ ಕ್ಯಾಂಪನ್ನು ಅರೇಂಜ್ ಮಾಡಿದರು. ಸುಮಾರು ಒಂದು 1000 ಜನಕ್ಕೆ ಫ್ರೀಯಾಗಿ ಹೆಲ್ತ್ ಕ್ಯಾಂಪ್ ಪ್ಲಸ್ ಬ್ಲಡ್ ಕ್ಯಾಂಪನ್ನು ಅರೇಂಜ್ ಮಾಡಿದರು. ಇದಕ್ಕೆ ಮುಂಚೆ ಒಂದು ಗಿಡಗಳನ್ನು ಉಳಿಸಿದ್ರು, ಒಂದು 200-300 ಗಿಡಗಳು ಉಳಿಸಿದ್ದಾರೆ. ಕೆಲವು ಅನಾಥ ಮಕ್ಕಳಿಗೆ ದಾನ ಮಾಡಿದ್ದಾರೆ. ಇದೇ ರೀತಿ ಮಾಡ್ಕೊಂಡು ಬಂದರೆ ನನ್ನ ಪ್ರಕಾರ ಇವರು ಒಂದು ಅಭಿವೃದ್ಧಿ ನೋಡ್ತಾ ಇದ್ದಾರೆ. ಮುಂದೆ ಎಲೆಕ್ಷನಲ್ಲಿ ಜಡ್ಪಿಯಾಗಿ ನಿಂತರೂ ಹೇಳೋಕ್ಕಾಗಲ್ಲ. ಸೊ ಅದ್ರಲ್ಲಿ ನಿಂತು ಗೆದ್ದರೂ ಒಂದು ಆಚಾರ ಅನ್ನೋದು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು.
ಅಂದ್ರೆ ಮುಂಬರುವ ದಿನಗಳಲ್ಲಿ ಚುನಾವಣೆಗೆ ಆಕಾಂಕ್ಷಿ ಅಂಬರೀಶ್ ಇದ್ದಾರೆ ಅಂತ ಒಂದು ಗತ್ತು. 100% ಚುನಾವಣೆಯಲ್ಲಿ ನಮ್ಮ ಅಂಬರೀಶ್ ಅಣ್ಣವ್ರಿಗೆ ಟಿಕೆಟ್ ಕೊಡಲೇಬೇಕು. ಯಾಕಂದ್ರೆ ಇವರು ಒಳ್ಳೆ ಕಾರ್ಯಗಳು ಮಾಡ್ತಿದ್ದಾರೆ. ಈಗ ನಿಂತಿರ್ತಕ್ಕಂಥ ಎಲ್ಲ ಕಾರ್ಪೊರೇಟರ್ ಆಗಿರ್ಬೋದು, ಈ MLA MP ಗಳು, ZP DC ಇವ್ರು ಯಾರು ನಿಂತಿದ್ದಾರೆ, ಇವ್ರು ಯಾರು ಒಂದು ಒಳ್ಳೆ ಕೆಲಸ ಮಾಡಿ ನಾನಿಲ್ಲ ನೋಡೇ ಇಲ್ಲ. ಅದೇ ರೀತಿ ಯಾವ ಆಕಾಂಕ್ಷಿ ಇಲ್ಲದೇ ಒಂದು ಒಳ್ಳೆ ಕೆಲಸ ಮಾಡ್ಕೊಂಡು ಬರ್ತಿದ್ರು. ಇವ್ರಿಗೆ ಯಾಕೆ ಟಿಕೆಟ್ ಕೊಡ್ಬಾರ್ದು, ಇವ್ರು ಯಾಕೆ ಗೆಲ್ಬಾರ್ದು, ZP ಇವ್ರು ಯಾಕೆ ಮೆಂಬರ್ ಆಗ್ಬಾರ್ದು, ZP ಮೆಂಬರ್ ಯಾಕೆ ಆಗ್ಬಾರ್ದು ಅನ್ನೋದು ನಮ್ಮ ಇಚ್ಛೆ. ಈ ಗ್ರಾಮಸ್ಥರೆಲ್ಲ ಇದೇ ಕೇಳೋದು. ಒಂದಲ್ಲ ಒಂದು ದಿನ ನಮ್ಮ ಅಂಬರೀಶ್ ಅಣ್ಣ ZP ನಿಂತ್ಕೊಂತಾರೆ, ಗೆಲ್ತಾರೆ ಅನ್ನೋದು ನಮ್ಮ ಒಂದು ಆಸೆ. Amen.